ಮುಂದಕ್ಕೆ ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ಕೆಲಸಗಳು ಕಡಿಮೆ ಆಗ್ತವೆ. ಜನರು ತುಂಬ ಎಜುಕೇಟ್ ಆಗ್ತಾ ಇದ್ದಾರೆ. ಅವರ ಜೀವನ ಮುಂದೆ ಹೇಗೆ? ಜನಸಂಖ್ಯೆ ಜಾಸ್ತಿ, ಯಾವ ಕೆಲಸವೂ ಕೀಳಲ್ಲ ಅನ್ನತಕ್ಕಂಥ ಮನೋಭಾವನೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಹುಡುಗ ಕ್ಯಾಮ್ರಾಮ್ಯಾನ್, ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಮಿಸ್ಸಸ್ ಅವರ ಅಣ್ಣನ ಮಗ, ಸಾಫ್ಟ್ವೇರ್ ಇಂಜಿನಿಯರ್. ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ, ಏನಂತ? ಈಗೆಲ್ಲ AI ಬರ್ತಾ ಇದೆ, ತುಂಬ ಜನ ಸಾಫ್ಟ್ವೇರ್ ಕಂಪ್ನಿಯಿಂದ ಕೆಲಸಗಳನ್ನ ಕಳ್ಕೊತಾ ಇದ್ದಾರೆ. ಮುಂದಕ್ಕೆ ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ಕೆಲಸಗಳು ಕಡಿಮೆ ಆಗ್ತವೆ. ಜನರು ತುಂಬ ಎಜುಕೇಟ್ ಆಗ್ತಾ ಇದ್ದಾರೆ, ಎಂಜಿನಿಯರಿಂಗೇ ಮಾಡ್ತಾ ಇದ್ದಾರೆ. ಇವರೆಲ್ಲ ಕೆಲಸ ಕಳ್ಕೊಂಡಾಗ ಅವರ ಜೀವನ ಮುಂದೆ ಹೇಗೆ? ಜನಸಂಖ್ಯೆ ಜಾಸ್ತಿ, ಟೆಕ್ನಾಲಜಿ ಬೆಳೀತಾ ಇದೆ. 10 ಜನ ಮಾಡೋ ಕೆಲಸ ಒಂದು ಮೆಷಿನ್ ಮಾಡುತ್ತೆ. ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಕಷ್ಟ ಆಗುತ್ತೆ. ಹೆಂಗೆ ಈ ಥರ ಬದುಕೋದು ಹೇಗೆ ಅಂತ ಪ್ರಶ್ನೆ ಕೇಳ್ದ. ಆ್ಯಕ್ಚುಲಿ ಅದು ರಿಯಲ್ ಕ್ವಶನ್. ಅದು ನೀವು ಸ್ವಲ್ಪ ಚಿಂತನೆ ಮಾಡಿ. ಈ ದಿಶೆಯಲ್ಲಿ ಈಗಲಿಂದ ನಾವು ಪ್ರಾರಂಭ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಡಪ್ಪ, ನಾನು ಸಿಂಪಲ್ ಒಂದು ಕಲೆಯನ್ನು ಕಲಿತೆ, ಆ ಕಲೆಯನ್ನು ನಾನು ಪ್ರೀತಿಸಿದೆ. ಜಸ್ಟ್ ಯೋಗ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಯೋಗದಿಂದಲೇ ನಾನು ಬದುಕು ಕಟ್ಕೊಂಡಿದ್ದೀನಿ. ಐ ಆಮ್ ಫುಲ್ಫಿಲ್ಡ್, ಐ ಆಮ್ ವೆರಿ ಹ್ಯಾಪಿ. ಯಾವ ಎಂಜಿನಿಯರ್ ಹೇಗಿರ್ತಾನೆ ಅದೇ ರೀತಿ ನನ್ನ ಬದುಕಿದೆ. ಬರೀ ಯೋಗ, ಸಿಂಪಲ್ ಯೋಗಾಸನ ಹೇಳ್ಕೊಡೋದು, ಪ್ರಾಣಾಯಾಮ ಹೇಳ್ಕೊಡೋದು. ಅದನ್ನು ಹೇಳ್ಕೊಡ್ಬೇಕು ಅವ್ರು ಸುಮ್ಮನೆ ಹೇಳ್ಕೊಟ್ಬಿಡೋದಲ್ಲ. ನಾನು ಯೋಗ ವಿದ್ಯೆಯನ್ನು ಕಲಿಬೇಕಾದ್ರೆ, ಸಾಧನೆಗಳನ್ನು ಮಾಡಬೇಕಾದ್ರೆ ತುಂಬ ಹೋರಾಡಿದ್ದೀನಿ. ಇಸ್ಕಾನ್ಗೆ 3 ವರ್ಷ ಹೋಗಿದ್ದೀನಿ. ಎಲ್ಲೆಲ್ಲಿ ಕಾನ್ಫರೆನ್ಸ್ ಇರ್ತಾವೋ ಯೋಗದ ಬಗ್ಗೆ ಅಲ್ಲೆಲ್ಲ ಸುತ್ತಾಡಿದ್ದೀನಿ. ವಿವೇಕಾನಂದ ಯೋಗ ಕೇಂದ್ರಕ್ಕೆ ಹೋಗಿದ್ದೀನಿ, ಓಶೋ ಆಶ್ರಮಕ್ಕೆ ಹೋಗಿದ್ದೀನಿ, ರವಿಶಂಕರ ಆಶ್ರಮ 10 ವರ್ಷ ಇದ್ದೀನಿ. ಬೇರೆ ಬೇರೆ ಎಲ್ಲ ಕಡೆ ಸುತ್ತಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಜೀವನ ಇಷ್ಟೇ ಅಂತ ಗೊತ್ತಾದಾಗ ನನ್ನ ಲೈಫನ್ನು ನಾನು ಡೆವಲಪ್ ಮಾಡಿಕೊಂಡೆ. ಇಷ್ಟು ಸಾಕು ನನಗೆ ಅಂತ. ಅದರಲ್ಲೂ ಕೂಡ ಸ್ವಲ್ಪ ರೆಬಲ್ ಥಿಂಕಿಂಗ್ ಅಬೌಟ್ ದ ರಿಯಾಲಿಟಿ, ಸತ್ಯವನ್ನು ಹುಡುಕ್ತಾ ಹೋದಾಗ ಎಲ್ಲ ಸುಳ್ಳುಗಳನ್ನು ನೋಡಿ ನಾನು ಸೈಲೆಂಟಾಗಿ ನನ್ನ ಚಿಂತನೆ, ಈಗ ನಾನು ಖುಷಿಯಾಗಿದ್ದೀನಿ. ಇದು ಮಾಡಬೇಕಾದ್ರೆ ಎಷ್ಟೊಂದು ಕೆಲಸ ಆಯ್ತಲ್ವಾ? ಅದೇ ರೀತಿ ಈಗಿನ ಕಾಲದ ಯುವಕರು ಯೋಚನೆ ಮಾಡಬೇಕು. ಯು ಹ್ಯಾವ್ ಸಮ್ ಆಲ್ಟರ್ನೇಟಿವ್ ಜಾಬ್ಸ್, ಆಲ್ಟರ್ನೇಟಿವ್ ನಾಲೆಡ್ಜ್, ಸ್ಕಿಲ್ಡ್ ವರ್ಕ್ ಅಂತ ಕರಿತೀವಿ. ಫಿಸಿಕಲ್ ವರ್ಕ್ ಕಡೆ ಗಮನ ಹರಿಸ್ಬೇಕು. ಈಗ ನಾವು ಬರೀ ಮನಸ್ಸಿನ ವರ್ಕ್ನೇ ಉಪಯೋಗಿಸ್ಕೊಂಡು, ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ನಾನು ಬದುಕ್ತೀನಿ ಅಂದರೆ ತುಂಬ ಕಷ್ಟ. ಅಂದರೆ ಒಂದು ವ್ಯಾಪಾರ ಅಥವಾ ಒಂದು ಯಾವುದೇ ರೀತಿಯಾದ ವ್ಯವಸಾಯದ ಚಿಂತನೆ, ಅಗ್ರಿಕಲ್ಚರ್ ಥಿಂಕಿಂಗ್, ಅಥವಾ ಸಮ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಂತ ಕರಿತೀವಿ. ನಿಮಗೆ ತುಂಬ ಕೀಳಾಗಿ ಕಾಣ್ಬೋದು. ಒಬ್ಬ ಪ್ಲಂಬರ್ಗೆ ಎಷ್ಟು ಕಷ್ಟ ಗೊತ್ತಾ? ಅವ್ನು ಸುಮ್ಮನೆ ಒಂದು ಮನೆ ವಿಸಿಟ್ ಮಾಡಿದ್ರೆ 500 ರೂಪೀಸ್ ಚಾರ್ಜ್ ಮಾಡ್ತಾನೆ. ಒಂದು ಸಣ್ಣ ಕೆಲಸ ಮಾಡ್ತಾನೆ, 1 ಗಂಟೆ 1000 ರೂಪಾಯಿ ಕೊಡಿ ಅಂತ ಹೇಳ್ತಾನೆ. ಫಿಸಿಕಲ್ ವರ್ಕ್, ಪ್ಲಂಬಿಂಗು ಕೀಳು ಕೆಲಸ ಅಲ್ಲ, ಎಲೆಕ್ಟ್ರಿಷಿಯನ್ ಕೀಳು ಕೆಲಸ ಅಲ್ಲ, ಮೆಕ್ಯಾನಿಕ್ ಕೀಳು ಕೆಲಸ ಅಲ್ಲ. ಈ ರೀತಿ ನಿಮ್ಮದೇ ಆದ ಪರಿಸರಕ್ಕೆ ಹೊಂದತಕ್ಕಂಥ ಕೆಲವಾರು ಕೆಲಸಗಳನ್ನು ಕಲಿಬೇಕು. ಈ ಥರ ಕೆಲಸಗಳು ಕಲ್ತಿದ್ರೆ ಹೇಗಾದರೂ ಸರ್ವೈವ್ ಆಗ್ಬೋದು. ಜಸ್ಟ್ 1 ಎಕರೆ ಜಮೀನಿದ್ರೆ, ಆ ಕ್ರಿಯೇಟಿವ್ ಥಿಂಕಿಂಗ್ ಇದ್ದರೆ ಅಲ್ಲೇ ನೀವು ಬದುಕನ್ನು ಕಟ್ಕೋಬೋದು. ಯಾವಾಗ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ, ವೈಜ್ಞಾನಿಕವಾಗಿ ಕೃಷಿ ಬಗ್ಗೆ ನಿಮ್ಮ ನಾಲೆಡ್ಜ್ ಡೆವಲಪ್ ಮಾಡಿಕೊಂಡ್ರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅಲ್ಲೂ ನೀವು ಸರ್ವೈವ್ ಆಗ್ಬೋದು. ಆದರೆ ಅದು ನಾನು ಮಾಡೋಕ್ಕೆ ರೆಡಿ ಇಲ್ಲ, ಆಗ ಸಮಸ್ಯೆ ಬರುತ್ತೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು, ನಾನು AC ರೂಮಲ್ಲೇ ಕುಳಿತಿರಬೇಕು, ನನಗೆ 2 ಲಕ್ಷನೇ ಬರಬೇಕು ಅಂದರೆ ಸಾಧ್ಯ ಇಲ್ಲ. ಮುಂದಕ್ಕೆ ಕಾಂಪಿಟೇಷನ್ ಇದೆ. ನಾನು ಹೇಳ್ತಾ ಇದ್ದೀನಿ, ಆಹಾರಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳಿಗೆ ಯಾವಾಗಲೂ ಬೇಡಿಕೆ ಇರುತ್ತೆ. ನಮ್ಮ ಮನಸ್ಥಿತಿ ಹೇಗೆ ಬದಲಾಗಬೇಕು ಅಂದರೆ, ಯಾವ ಕೆಲಸವೂ ಕೀಳಲ್ಲ ಅನ್ನತಕ್ಕಂಥ ಮನೋಭಾವನೆ ನಿನ್ನಲ್ಲಿ ಬಂದಾಗ ನಿನಗೆ ಯಾವುದಾದ್ರು ಕೆಲಸ ಸಿಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕೆಲಸವೂ ಕೀಳಲ್ಲ ಅನ್ನತಕ್ಕಂಥ ಮನೋಚಿಂತನೆ ನಿನ್ನಲ್ಲಿ ಬರಬೇಕು. ಅದನ್ನು ನಿನ್ನ ಮನಸ್ಸು ನಂಬಬೇಕು. ನಂಬಿದಾಗ ನಿನಗೆ ಯಾವುದಾದ್ರು ಒಂದು ಕೆಲಸ ದಾರಿ ತೋರುತ್ತೆ. ನಮ್ಮಲ್ಲಿ ಏನು ಮಾಡ್ತೀವಿ? ಸೆಲೆಕ್ಟಿವ್. ನಾನು ಇದಾದ್ರೇ ಮಾಡೋದು, ಈ ಕೆಲಸನೇ ಮಾಡೋದು, ಹಿಂಗಾದ್ರೇ ಮಾಡೋದು. ನನಗೆ ಈ ಕೆಲಸ ಸಿಕ್ಕಿಲ್ಲ, ನನಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ, ನನ್ನ ಲೈಫ್ ವೇಸ್ಟ್ ಆಯಿತು ಅಂದ್ರೆ ನಿನ್ನ ಥಿಂಕಿಂಗೇ ವೇಸ್ಟು, ನೀನೇ ವೇಸ್ಟು. ಅರ್ಥ ಆಗ್ತಿದೆಯಾ? ಯಾವ ಕೆಲಸವೂ ಕೀಳಲ್ಲ ಅಂತ ಭಾವನೆ ಬರಬೇಕು. ಎಲ್ಲವನ್ನು ಸಿನ್ಸಿಯರಾಗಿ ಅರ್ಥ ಮಾಡಿಕೊಂಡ್ರೆ ನಿನ್ನ ನೇಚರಿಗೆ ಯಾವ ಕೆಲಸ ಸಿಗಬೇಕೋ ಸಿಗುತ್ತೆ. ನನ್ನ ನೇಚರಿಗೆ ಯೋಗ ಕೆಲಸ ಸಿಗಬೇಕು, ನನಗೆ ಸಿಕ್ತು. ಯಾಕಂದ್ರೆ ನಾನು ಅದ್ರಲ್ಲಿ 100% ತಲ್ಲೀನ ಆದೆ, ಅದನ್ನು ಮಾಡ್ತಾ ಹೋದೆ, ಅದು ನನ್ನನ್ನು ಕಾಪಾಡ್ತು.
ಅರ್ಥ ಆಗ್ತಿದೆಯಾ? ಹಾಗೆ ಯಾವ್ದಾದ್ರು ಕೆಲಸ ಆಗಲಿ ನಿಮಗೆ ಈ ದಿಶೆಯಲ್ಲಿ ಯುವಕರು ಯೋಚನೆ ಮಾಡಬೇಕು. ಏನು, ಅಗೇನ್ ಐ ವಿಲ್ ರಿಪೀಟ್, ಯಾವ ಕೆಲಸವು ಕೀಳಲ್ಲ ಅಂತಕ್ಕಂಥ ಮನೋಭಾವ, ಆತ್ಮತೃಪ್ತಿ ನಿಮ್ಮಲ್ಲಿ ಬಂದರೆ ನಿನಗೊಂದು ಕೆಲಸ ಸೆಲೆಕ್ಟ್ ಮಾಡ್ಕೋತೀಯ, ಅದರಲ್ಲಿ ನೀನು ವಿನ್ ಆಗ್ತೀಯ. ಅರ್ಥ ಆಗ್ತಿದೆಯಾ? ಎಲ್ಲರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಅಕ್ಕಿ ಕೊಡೋರು ಯಾರೋ, ನಿನಗೆ ಊಟ ಮಾಡೋಕ್ಕೆ ತರಕಾರಿ ಅನ್ನ ಕೊಡೋರು ಯಾರು? ಸೊ ಹಿಂಗೆ ಯೋಚನೆ ಮಾಡಿ ನೀವು ದಾರಿಗಳು ಸುಮ್ಮನೆ ಹಾಗೇ ಸಿಗ್ತಾ ಇರ್ತವೆ. ಏನೋ ಕರ್ಕೊಂಡು, ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ರೀ, ಖಂಡಿತ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಇದು ಮಾಡಿ ನೋಡಿ. ಸೊ ಯು ಹ್ಯಾವ್ ಒಂದು ಪೋಸ್ಟ್ ಅಂದರೆ, ಒಂದು ಇಂಜಿನಿಯರಿಂಗ್ ಆದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ನಾನು ಈಗ ಗಮನ ಹರಿಸ್ಬೇಕು. ಒಂದ್ರ ಬಗ್ಗೆನೇ ಗಮನ ಹರಿಸಿದ್ರೆ ಸಾಧ್ಯ ಇಲ್ಲ, ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ. ಆಲ್ಟರ್ನೇಟಿವ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಂತಲೇ ಇದೆ ಬೇಕಾದಷ್ಟು. ಓಕೆ, ಅದನ್ನೆಲ್ಲ ಮಾಡೋಕ್ಕಾಗದೇ ಕೂಡ ನಿನ್ನ ಸುತ್ತಲ ಪರಿಸರದ ಕೆಲವಾರು ಕೆಲಸಗಳ ಬಗ್ಗೆ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ, ಅದರ ಬಗ್ಗೆ ತಿಳ್ಕೊಳ್ಳಿ, ಅದರ ಕೆಲಸ ಮಾಡಿ ಬದುಕಬಹುದು. ಈಗಿನ ಕಾಲದಲ್ಲಿ ದಾರಿಗಳು ಸಿಗುತ್ತೆ, ಹುಡುಕುವ ಚಿಂತನೆ ಇರಬೇಕು, ಕಷ್ಟವನ್ನು ಸ್ವೀಕರಿಸುವ ಮನಸ್ಥಿತಿ ಇರಬೇಕು. ಕಷ್ಟ ಬಂದಾಗ ಎದುರಿಸುವ ಶಕ್ತಿ ಬಂದರೆ ಖಂಡಿತ ಬದುಕಿನಲ್ಲಿ ಸಕ್ಸಸ್ ಬಂದೇ ಬರುತ್ತೆ. ಒಂದಂತೂ ನೆನಪಿಟ್ಕೊಳ್ಳಿ, ಯಾರು ಎಷ್ಟೇ ಪುರಾಣಲಿ ಏನಾದರೂ ಆಗಲಿ, ನಾನು ಬದುಕ್ತೀನಿ, ನಾನು ದುಡಿತೀನಿ ಅನ್ನತಕ್ಕಂಥ ಚಿಂತನೆ ಬಂದರೆ ನಾನಾ ದಾರಿಗಳು ಬಂದೇ ಬರ್ತವೆ ಅಲ್ವಾ? ಥ್ಯಾಂಕ್ ಯು.